ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಡ್ರೈ ಫ್ರೂಟ್ಸಲ್ಲಿ ಲಾಡು ಮಾಡ್ತಿದ್ದೀನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸೇ, 5 ಅಷ್ಟೇ ತೊಗೊಂಡಿರೋದು. ಫಸ್ಟಿಗೆ ಬಾಣಲೆ ಇಡ್ತಾಯಿದ್ದೀನಿ. ಬಿಸಿ ಮಾಡಿಕೊಂಡು ಒಂದೊಂದಾಗಿ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು. ಫಸ್ಟು ಮಖಾನ ಹಾಕ್ತಿದ್ದೀನಿ. ಮಖಾನ ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು ಮಕ್ಕಳಿಗೆ. ಇದರಲ್ಲಿ ಕ್ಯಾಲ್ಶಿಯಂ ರಿಚ್ಚು. ಇದನ್ನು ತಾವರೆ ಬೀಜ ಅಂತಲೂ ಹೇಳ್ತಾರೆ. ಇದು ಮಕ್ಳಿಗೆ ಕೊಡೋದ್ರಿಂದ ಇದು ಕ್ಯಾಲ್ಶಿಯಂ ರಿಚ್ಚು. ಬೋನ್ಗೆ ತುಂಬ ಒಳ್ಳೆಯದು, ಬೋನ್ ಸ್ಟ್ರೆಂತ್ ಬರುತ್ತೆ. ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಮತ್ತು ಬಾದಾಮ್ ಹಾಕ್ತಿದ್ದೀನಿ. ಬಾದಾಮನ್ನೂ ಅಷ್ಟೇ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಇದೂ ಅಷ್ಟೇ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು. ಮಕ್ಕಳು ಹಾಗೆ ತಿನ್ನಲ್ಲ, ಸೊ ಹಂಗಾಗಿ ಲಾಡು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಮಗೂ ಒಳ್ಳೆಯದೇ, ದೊಡ್ಡವ್ರಿಗೂ ಒಳ್ಳೆಯದು. ಇದು ಬಾದಾಮ್ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ತುಪ್ಪನೂ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೋದು. ಇಲ್ಲಿ ನಾನು ಡ್ರೈಯಾಗಿ ಮಾಡ್ಕೊತಿದ್ದೀನಿ. ನೋಡಿ, ಜಾಸ್ತಿ ಉರಿಯೋದೇನು ಬೇಡ. ಇದಾಗಿದೆ. ಮತ್ತು ಗೋಡಂಬಿ. ಈ ಗೋಡಂಬಿ ನ್ಯಾಚುರಲ್ ಫ್ಯಾಟ್, ಹೆಲ್ದಿ ಫ್ಯಾಟ್ ಇದೆ ಇದರಲ್ಲಿ. ಗೋಡಂಬಿನಲ್ಲಿ ವೆಯ್ಟ್ ಗೇನ್ಗೆ ಸಪೋರ್ಟ್ ಮಾಡುತ್ತೆ. ಇದು ಚೆನ್ನಾಗಿದೆ, ತಿನ್ನೋದಕ್ಕೆಲ್ಲ ಚೆನ್ನಾಗಿರುತ್ತೆ. ರೋಸ್ಟ್ ಮಾಡ್ಕೊಂಡಾಯಿತು. ಇದು ನೋಡಿ, ಜಾಸ್ತಿ ರೋಸ್ಟ್ ಮಾಡೋದೇನು ಬೇಡ, ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಆಯಿತು. ರೋಸ್ಟ್ ಆಗಿದೆ ಇದು. ಮತ್ತು ಇಲ್ಲಿ ಕಡಲೆ ಬೀಜ ಹಾಕ್ತಿದ್ದೀನಿ. ಸ್ವಲ್ಪ ಚೆನ್ನಾಗಿರುತ್ತೆ, ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸ್ವಲ್ಪ ಹಂಗೆ ರೋಸ್ಟ್ ಮಾಡ್ಕೊಳ್ಳೋಣ. ಆಯಿತು, ಇದನ್ನು ಆಯಿತು. ಮತ್ತು ಇಲ್ಲಿ ಒಣ ದ್ರಾಕ್ಷಿ. ಇದು ನ್ಯಾಚುರಲ್ ಸ್ವೀಟ್ನರು, ಏನು ಎಕ್ಸ್ಟ್ರಾ ಸ್ವೀಟ್ ಹಾಕೋದೇನು ಬೇಡ. ಈಗ ಎಲ್ಲನೂ ಹುರಿದಿದ್ದಾಯಿತು. ಈಗ ಇದನ್ನು ನುಣ್ಣಗೆ ರುಬ್ಬೋದೇನು ಬೇಡ. ಸ್ವಲ್ಪ ತರಿಯಾಗಿ ಈ ಥರ ರುಬ್ಕೋಬೇಕು. ಆಗ ಬಾಯಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನುಣ್ಣಗೆ ರುಬ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ಇದು ಆಯಿತು ನೋಡಿ. ಇದು ನಾನು ನುಣ್ಣಗೆ ರುಬ್ಬಿಲ್ಲ, ತರಿಯಾಗೇ ರುಬ್ಬಿದ್ದೀನಿ. ಚೆನ್ನಾಗಿದೆ. ನುಣ್ಣಗೆ ರುಬ್ಬಿಟ್ರೆ ಅದು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಇದು ಬಾಯಿಗೆ ಸಿಗುತ್ತೆ ನೋಡಿ, ತಿನ್ನೋದಕ್ಕೆ ಮಕ್ಕಳು ಇಷ್ಟಪಡ್ತಾರೆ. ಲಾಡು ಆಯಿತು ನೋಡಿ. ನಾನು ಲಾಡು ಹಾಕ್ದಂಗೆ ನನ್ನ ಮಗಳು ಖಾಲಿ ಮಾಡ್ತಿದ್ದಾಳೆ. ಚೆನ್ನಾಗಿರುತ್ತೆ. ನನ್ನ ಮಗಳು ಒಣ ದ್ರಾಕ್ಷಿ ತಿನ್ನಲ್ಲ, ಹಂಗಾಗಿ ನಾನು ಲಾಡುನಲ್ಲೇ ಸೇರಿಸ್ತಿದ್ದೀನಿ. ಹಿಂಗಾದರೆ ಎಲ್ಲ ಡ್ರೈ ಫ್ರೂಟ್ಸು ಒಟ್ಟಿಗೆ ಇರುತ್ತಲ್ಲ, ಸೊ ಹೆಲ್ದಿ ಕೂಡ ಇದು. ನೋಡಿ, ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನನ್ನ ಮಗಳಿಗೆ ಮಾಡೋ ಬೇಬಿ ಫುಡ್ ಎಲ್ಲ ಶೇರ್ ಮಾಡ್ತೀನಿ, ನೋಡ್ತಾಯಿರಿ. ಥ್ಯಾಂಕ್ ಯು.